ಸರ್ ಆರ್ಡರ್ ಸರ್. ಇಲ್ಲ, ಒಂದು 10 ನಿಮಿಷ, ಒಬ್ರು ಬರೋರು ಇದ್ದಾರೆ, ಆಮೇಲೆ ಆರ್ಡರ್ ಕೊಡ್ತೀನಿ. ಓಕೆ ಸರ್. ನಮಸ್ಕಾರ. ಮೋಸ್ಟ್ಲಿ ಅವನೇ ಇರ್ಬೋದು ಅಲ್ವಾ? ಅವನೇ ಅನ್ಸುತ್ತೆ ಕಣೆ. ಹರ್ಷ, ಹಲೋ ಹರ್ಷ. ಕಾವ್ಯ, ನಮಸ್ತೆ. ನಮಸ್ತೆ. ಹಾಯ್. ಹಾಯ್, ಕೂತ್ಕೊಳ್ಳಿ. Thank you. ಕೂತ್ಕೊಳ್ಳಿ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ನಿಮ್ಮಮ್ಮ ಹೇಳ್ತಾ ಇದ್ರು ನಿಮ್ಮ ಶಿಸ್ತು, ಆದರ್ಶ ಹಾಗೂ ಸಮಯ ಪ್ರಜ್ಞೆ ಬಗ್ಗೆ. ಗುಡ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನಾವು ಟೈಮಿಗೆ ಕೈ ಕೊಟ್ರು, ಟೈಮ್ ನಮಗೆ ಕೈ ಕೊಟ್ರು, ಕೆಡೋದು ನಮ್ಮ ಟೈಮ್. ಟೈಮ್ ಇರೋದೇ ಟೈಮ್ ಪಾಸ್ ಮಾಡೋದಕ್ಕೆ. ಹಾಗಂತ ನಾವು ಟೈಮ್ ಪಾಸ್ ಮಾಡ್ತಾ ಕೂತ್ರೆ ಕೆಡೋದು ನಮ್ಮ ಟೈಮೇ. ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂತ ಇರೋ ಟೈಮ್ನ ಯೂಸ್ ಮಾಡ್ಕೊಳ್ದೆ ಬರೋ ಟೈಮ್ಗೋಸ್ಕರ ಕಾಯ್ತಾ ಕೂತ್ರೆ ಕೆಡೋದು ನಮ್ಮ ಟೈಮೇ. ಅವ್ನ ಕೈಲಿ ವಾಚ್ ಇಲ್ಲ, ಅವ್ನ ಟೈಮ್ ಖರಾಬ್. ಇವನ್ ಕೈಲಿ ರ್ಯಾಡೋ ವಾಚ್ ಇದೆ, ಇವನ್ ಟೈಮ್ ಸೂಪರ್ಬ್ ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರೆ ಕೆಡೋದು ನಮ್ಮ ಟೈಮೇ. ಮನುಷ್ಯ ಮನ್ಸು ಮಾಡಿದ್ರೆ ಓಡೋದನ್ನ ಏನ್ ಬೇಕಾದ್ರೂ ತಡಿಬಲ್ಲ, ಆದ್ರೆ ಟೈಮ್ ಮಾತ್ರ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ತಡೆದ್ರು ನಮ್ ಟೈಮ್ ಕೆಡ್ದಾಯ್ತು ಅಂತ ಅರ್ಥ. ನಾನೇನ್ ಕೇಳ್ದೆ, ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ ಅಂತ ತಾನೇ? ಅದನ್ನ ನಾನು ಹೇಳಿದ್ದು. ಟೈಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹೌದು, ಏನ್ ತಗೋತೀರಾ? ನೀವೇನ್ ಕೊಟ್ರು ತಗೋತೀನಿ. ವೇಟಾ, ಎಸ್ ಮ್ಯಾಮ್. 4 ಕಾಫಿ. ಹೇ ಬೇಡ ಕಣೆ, ನಾನ್ ಡಯಟ್ ಅಲ್ಲಿ ಇದ್ದೀನಿ. ಸರಿ, 3 ಕಾಫಿ. ಓಕೆ ಮ್ಯಾಮ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮಹೀಂದ್ರ ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಫೈನಾನ್ಸ್ ಕಂಪನಿಲಿ ಕೆಲಸ ಮಾಡ್ತಿದ್ದೀರಾ? ಓಕೆ, ಬೇರೆ ಏನ್ ಕೆಲಸ ಮಾಡ್ತೀರಾ? ಸರ್ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಬೇರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗ್ತೀನಿ. ಕಾಫಿ ಕುಡಿದ್ಬಿಟ್ಟು ಹೊರಡಿ. ಸರಿ, ನಾನು ಹೊರಡ್ತೀನಿ. ಹಲೋ. ನಂಗೆ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಆದರ್ಶದ ಬಗ್ಗೆ 4 ಲೆಕ್ಚರ್ ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಪುಕ್ಕಲ್ರು ಬೇಕಾಗಿಲ್ಲ. ರೌಡಿ ಏರಿಯಾದಲ್ಲಿ ಕಾಲಿಟ್ರೆ ಹಾಗೆ ವೈರಿಗಳ ವೈರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗ್ಬೇಕು. ಗಟ್ಟಿ ಗುಂಡ್ಗೆ ಇರೋ ಘಟ ಬೇಕು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಗಂಡ್ಸ್ಬೇಕು. ನಾನು ರೌಡಿನೇ. ಒನ್ಸ್ ಅಪಾನ್ ಎ ಟೈಮ್ ಇನ್ ಬ್ಯಾಂಗ್ಳೂರ್, ಹರ್ಷ ಅಲಿಯಾಸ್ ಹರ್ಷ ಅಂದ್ರೆ ಇಡೀ ಬೆಂಗಳೂರೇ ಬೆಂದೋಗ್ತಿತ್ತು. ಎಲ್ಲ ರೌಡಿಗಳು ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಹೊಡೆದ್ರೆ ಈ ಹರ್ಷ ಅವನು ಹೊಡಿತಿದ್ದೇ ಗೊತ್ತಾಗ್ತಿರ್ಲಿಲ್ಲ, ಗೊತ್ತಾಗ್ದಂಗೆ ಹೊಡೆದಾಕ್ಬಿಡ್ತಿದ್ದ. 10 ಜನ ರೌಡಿಗಳನ್ನ ಮೆಜೆಸ್ಟಿಕ್ ನಿಂದ ಮಾಕ್ಳಿವರೆಗೂ ಅಟ್ಟಾಡಿಸ್ಕೊಂಡು ಹೊಡೆದು ರಕ್ತದ ಓಕ್ಳಿ ಏರಿಸ್ತಾ ಇದ್ದೆ. ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಅಂಡರ್ವೇರ್ ಆಗಿ ಮಾನ ಮುಚ್ಚಿದ್ದೆ. ನಾನು ಯಾವಾಗ ರೌಡಿಸಮ್ ಬಿಟ್ನೋ ಮತ್ತೆ ಬೆತ್ತಲಾಗೋದು ಬೆಂಗಳೂರು. ಎಲ್ರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಹುಡುಗಿರಿಗೋಸ್ಕರ ರೌಡಿಗಳಾಗ್ತಾರೆ. ಆದ್ರೆ ನಾನು ನನಗೋಸ್ಕರ ಆದೆ. ಆದ್ರೆ ಯಾಕಾದೆ ಅಂತ ಇದುವರೆಗೂ ಗೊತ್ತಿಲ್ಲ. ನಾನು ಮಚ್ಚನ ಮುಚ್ಚಿಟ್ಟಿದ್ದೆ ನಮ್ಮ ತಾಯಿಗೋಸ್ಕರ. ಇವತ್ತು ರೌಡಿಸಮ್ ಮಾಡ್ತೀನಿ, ಆದ್ರೆ ಅದು ನಮ್ಮ ತಾಯಿಗೆ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ನಾನು ನೋಡ್ಬೇಕು. ನೋಡೋಕ್ ಗುಂಡಿಗೆ ಗಟ್ಟಿ ಇದ್ರೆ ಒಂದಿನ ಡೀಲ್ ನಡಿಬೇಕಾದ್ರೆ ಫೋನ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ಓಕೆ? ಓಕೆ, ಡನ್.